ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಲಾಶ್ರೀ. ಇವತ್ತಿನ ವಿಷಯ ಏನಂದ್ರೆ, ಹನುಮಂತನಿಗೆ ಬೆಣ್ಣೆಯನ್ನು ಹೇಗೆ ಕೊಡುತ್ತೀವಿ, ಇದರ ಫಲಗಳೇನು, ಇದರ ಹಿಂದಿನ ಕಥೆ ಏನು ತಿಳಿಯೋಣ. ಇದು ರಾಮಾಯಣದಲ್ಲಿ ರಾಮ ಮತ್ತು ರಾವಣರ ನಡುವಿನ ಯುದ್ಧದ ಸಮಯದಲ್ಲಿ ನಡೆದ ಘಟನೆ. ರಾಮ ಮತ್ತು ರಾವಣ ನಿರಂತರವಾಗಿ ಪರಸ್ಪರ ಯುದ್ಧದಲ್ಲಿ ಹೋರಾಡುತ್ತಿದ್ದರು. ರಾವಣನ ಆಯುಧಗಳನ್ನು ರಾಮನು ಪುಡಿ ಪುಡಿ ಮಾಡಿದ್ದರು. ಈ ಸಮಯದಲ್ಲಿ ರಾವಣನು ತನ್ನ ಯುದ್ಧ ರಥದೊಂದಿಗೆ ಇದ್ದನು ಮತ್ತು ಭಗವಾನ್ ರಾಮನ ಬಳಿ ಯುದ್ಧ ರಥವು ಇರಲಿಲ್ಲ. ಹಾಗಾಗಿ ಈ ಸಮಯದಲ್ಲಿ ರಾಮ ಭಕ್ತ ಹನುಮಂತನು ರಾಮನ ಯುದ್ಧ ರಥವಾಗಲು ನಿರ್ಧರಿಸಿದನು. ರಾವಣನ ಪ್ರತಿಯೊಂದು ಆಯುಧಕ್ಕೂ ರಾಮನು ಉತ್ತರಗಳನ್ನು ನೀಡುತ್ತಿದ್ದರು. ನಂತರ ಭಗವಾನ್ ರಾಮನ ಮೇಲೆ ದಾಳಿ ಮಾಡುವ ಬದಲು ಹತಾಶೆಗೊಂಡ ರಾವಣ ಹನುಮನ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದನು. ಹನುಮಂತನಿಗೆ ಅಮರತ್ವದ ವರವಿತ್ತು, ಆದರೆ ಆ ಆಯುಧಗಳು ಅವನಿಗೆ ತುಂಬಾ ನೋವುಂಟು ಮಾಡಿದವು. ಶ್ರೀರಾಮನು ಸುಂಟರ ಗಾಳಿಯಂತೆ ಹೋರಾಡಿ ರಾವಣನನ್ನು ಕೊಂದನು. ಇದಾದ ನಂತರ ಅವರು ಶಿಬಿರಕ್ಕೆ ಹಿಂತಿರುಗಿದ್ದಾಗ ಹೀಗೆ ರಾವಣನು ಹನುಮಂತನಿಗೆ ಬಾಣಗಳನ್ನು ಬಿಟ್ಟ ಕಾರಣ ಹನುಮಂತನಿಗೆ ಗಾಯವಾಯಿತು ಮತ್ತು ಅವನ ದೇಹದಿಂದ ರಕ್ತ ಒಸರುತ್ತಿತ್ತು. ಯುದ್ಧ ಮುಗಿದ ದಿನದ ವೇಳೆಗೆ ಶ್ರೀರಾಮನು ಔಷಧಿಗಳನ್ನು ಹುಡುಕುತ್ತಿದ್ದನು, ಆದರೆ ಬೆಣ್ಣೆಯನ್ನು ಮಾತ್ರ ಕಂಡುಕೊಂಡರು. ಸರಿಯಾದ ಕಾಳಜಿ ಮತ್ತು ಪ್ರೀತಿಯಿಂದ ರಾಮನು ಸ್ವತಃ ಹನುಮನ ಗಾಯದ ಮೇಲೆ ಬೆಣ್ಣೆಯನ್ನು ಹಚ್ಚಿದರು. ಆ ಗಾಯವು ಬೇಗನೆ ವಾಸಿಯಾಯಿತು. ಅಂದಿನಿಂದ ವಿಗ್ರಹಕ್ಕೆ ಬೆಣ್ಣೆಯನ್ನು ಅರ್ಪಿಸುವ ಮತ್ತು ಹಚ್ಚುವ ಸಾಂಪ್ರದಾಯಿಕ ಪದ್ಧತಿ ವಿಶೇಷವಾಯಿತು. ಹಾಗೆ ಬೆಣ್ಣೆಯನ್ನು ಹಚ್ಚಿಕೊಂಡರೆ ಹನುಮಂತನು ಪ್ರಸನ್ನನಾಗಿ ಭಕ್ತರ ಎಲ್ಲಾ ಕಷ್ಟಗಳನ್ನು ನಿವಾರಿಸುತ್ತಾನೆ ಮತ್ತು ಅವರನ್ನು ಆಶೀರ್ವದಿಸುತ್ತಾನೆ ಎಂದು ನಂಬಲಾಗಿದೆ. ಹನುಮಂತನಿಗೆ ಬೆಣ್ಣೆಯ ಅಲಂಕಾರ ಮಾಡುವುದರಿಂದ ಹನುಮಂತನು ಹೆಚ್ಚು ಮೆಚ್ಚುತ್ತಾನೆ. ಅವನು ಭಕ್ತರಿಗೆ ಶಕ್ತಿ, ರಕ್ಷಣೆ ಮತ್ತು ಅವರ ಪ್ರಯತ್ನದಲ್ಲಿ ಯಶಸ್ಸನ್ನು ನೀಡುತ್ತಾನೆ. ಜೀವನದಲ್ಲಿ ಬರುವ ಅಡೆತಡೆಗಳು ಮತ್ತು ಸವಾಲುಗಳನ್ನು ತೆಗೆದುಹಾಕುವುದು ಒಂದು ಪ್ರಮುಖ ಪ್ರಯೋಜನವಾಗಿದೆ. ಹನುಮಂತನು ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲಾಗುತ್ತದೆ ಮತ್ತು ಬೆಣ್ಣೆಯನ್ನು ಅರ್ಪಿಸುವುದರಿಂದ ಭಕ್ತರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬರುವ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ.